ಕಟ್ಟೆಬಳಲವಾಡಿ ಗ್ರಾಮದ 1ನೇ ವಾರ್ಡ್ನ ಸರೋಜಮ ಯಜ್ಜುರಯ್ಯರವರ ಮನೆ ಕಡೆಗೆ ಚರಂಡಿ ನಿರ್ಮಾಣ. ಎಲ್ಲೂ ಕೂಡ ಮಾಡಿ ಕನ್ಫ್ಯೂಸ್ ಮಾಡ್ತಿದ್ರಲ್ಲ ಈಗ ಏಕೈಕ ಓದ್ತಾ ಇದ್ದೀರಾ ಜನ ಅಂತ ಎಷ್ಟು ಮಾಡೋದು ಈಗ ಈ ಕಾರ್ಯಕ್ರಮಕ್ಕೆ ಮಾಡಬಹುದಾ ಇಲ್ವಾ ಅಂತ ಹೇಳಿ ನೋಡಿ ಸರ್, ಇವಾಗ ಸಾಮಾಜಿಕ ಪರಿಶೋಧನೆ ಅನ್ನೋದು ನಾವು ಸರ್ಕಾರ ಹಂತದಲ್ಲಿ ಮಾಡೋದ್ರಿಂದ ನೀವು ಕೇಳ್ತಾರೆ ಕರೆಕ್ಟ್ ಇದೆ. 31/12/2025 ನಡೀಬೇಕಾಗಿದ್ದು ಅನಿವಾರ್ಯ ಕಾರಣಗಳಿಂದ ಸಂಬಂಧಪಟ್ಟಂತ ನೋಡಲ್ ಆಫೀಸರ್ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅಧಿಕೃತ ಕಾರ್ಯಕ್ರಮ ಇರೋದ್ರಿಂದ ಅದನ್ನ ಸಾರ್ವಜನಿಕರ ಗಮನಕ್ಕೆ ತರೋದ್ರಿಂದ ನಾವು ಮೆಂಟೇನ್ ಮಾಡಿದ್ವಿ ನಡವಳಿಕೆಯಲ್ಲಿ. ಇವತ್ತು 2ನೇ ಬಾರಿ ಮಾಡ್ತಾ ಇರೋದ್ರಿಂದ ಕೋರಂ ಅವಶ್ಯಕತೆ ಇದ್ದೇ ಇದೆ. ಇಲ್ಲಿ ಎಷ್ಟು ಜನ ಅಂದ್ರೆ ಈಗ ಆಲ್ರೆಡಿ ಏನು ಈಗ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಈ ಸಭೆ ಮಾಡೋದಕ್ಕೆ ಕೋರಂ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಅದನ್ನೇ ಸರ್ ಹೇಳುದು ನಾನು. 2ನೇ ಬಾರಿ ಮಾಡಿದ ಸಂದರ್ಭದಲ್ಲಿ ಅಭಿಪ್ರಾಯ ನಮ್ಮದ್ ಕೇಳ್ತಾರೆ ಅವರು, ನಿಮ್ದಲ್ಲ. ಮುಂದೂಡೋದ್ರಿಂದ ನಿಮಗೆ ಲಾಭ ಆಗುತ್ತೆ ಅಂತ ಮಾಡ್ಕೊಳ್ಳಿ. ನಮ್ಮ ಅಭಿಪ್ರಾಯ ಸರ್, ನೀವು ಎಲ್ಲ ಎಲ್ಲದಕ್ಕೂ ಜನದ ಮೇಲೆ ಹಾಕ್ತೀರಾ, ಯಾವ ಆನ್ಸರ್ ಯಾವ ಕ್ವಶನ್ ಮಾಡೋದು ನಮ್ಮ ಕ್ವಶನ್ ಹೇಳಿದವ ಜನಕ್ಕೆ ಹೇಳಿದವ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಈ ಜನ ಇರ್ಬೇಕು ಅಂತ ಕ್ವಶನ್ ಕೇಳಿದವ್ರಿಗೆ ನಾವು ಒಪ್ಪಿಗೆ ಕೊಟ್ಟಿರೋ ಅವ್ರಿಗೆ ಇನ್ನೂವೇ ನೀವೇ ಇನ್ನೊಂದು ಮುಂದೂಡೋದ್ರಿಂದ ಹೋದ್ ಸತಿನೂ ಇದೇ ತರನೇ ಸಭೆ ಆಯ್ತು. ಎಲ್ಲಿತ್ತು 31 ಸಭೆನೂ ಇದೇ ತರ ಮುಂದೂಡಿದ್ರಿ, ಹೋದ ವರ್ಷ ಸಭೆನೂ ಇದೇ ತರ ಮುಂದೂಡಿದ್ರಿ. ಮುಂದೂಡಿದ್ರಿ ಅಂದ್ರೆ ನಿಮ್ ತಪ್ಕೊಳ್ಳೋದು. ಈಗ ನೀವು ದುಡ್ಕೋಕ್ ಹೋಗ್ತಿರಲ್ಲ, ಅದು ನಿಮ್ ತಪ್ಪು. ಅಧಿಕಾರಿಗಳವ್ರೆ ಅವ್ರಿಗೆ ಕೇಳ್ತೀವಿ ನಾವು. ಅಧಿಕಾರಿಗಳು ಹೋಗ್ಬಾರ ಸರ್, ಎಸ್ಡಿಎಂಸಿ ಪಂಚಾಯತಿಗೆ ಒಂದು ಇದಿದೆ. ನಮ್ದು ಮುಖ್ಯಮಂತ್ರಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ತೊಂದರೆ ಕೊಡ್ತಾವನ ಅವನ್ನ
ಕಂಟ್ರೋಲ್ ಮಾಡಿ ಅಂತ ಕಂಟ್ರೋಲ್ ಮಾಡಿ ಅವನಿಗೆ ಕ್ರಮ ತಗೊಳ್ಳಿ ಅಂತ ನೀವು ಕೊಟ್ಟಿರೋದು. ನೀವು ಕಾನೂನು ರಕ್ಷಣೆ ಕೇಳಿದ್ರೆ ಅವ್ರ ದೇಶ ಮುಂದಕ್ಕೆ ಹೋಗಲ್ಲ. ಕಾನೂನು ರಕ್ಷಣೆ ಕೊಡಿ ಅಂದ್ರೆ ಅವರ ನಾನು ಕೊಡಲ್ಲ ಅಧ್ಯಕ್ಷನ ಕೊಡಲ್ಲ ಅಂದ್ರೆ ಮಾತಾಡಿ ಬೇಗ ಬೇರೆ ಜಾಗ ಬೇಕು ಅಂತ ನಾವಂತೂ ಅಲ್ಲಿ ಇದ್ ಮಾಡಿರೋದು ನಾವಲ್ವಲ್ಲ. ಬಿಡಿ ಸಿಡಿ ನಾನ್ ಜಾಗ ಕೊಟ್ಟಿದ್ದೀನಲ್ಲ ಆಲ್ರೆಡಿ. ನಿಮ್ಗೆ ಎಲ್ಲ ಮಾಡಿ ನೀವು ತೊಂದರೆ ಬಿಡಿ ನೀವು ಹೆಸರ ಬರೆದ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಅಂತ ಒಂದು ಸತಿನೂ ನಾನು ಹೇಳ್ದಂಗೆ ಕಳ್ಸಿಲ್ಲ ಅಂತಾರಲ್ಲ. ಇವ್ರು ಫೋನ್ ಮಾಡಿದ್ದೀನ ನಾವು ರೆಕಾರ್ಡ್ ಮಾಡ್ಕೋಬೇಕಂಗಾರೆ ಮಾರನೇ ದಿನ ಜಿಪಿಎಸ್ ಫೋಟೋ ತಗೋಬೇಕು. ನೀವ್ ಹೇಳಿದೀರಿ ನಾವು ಕಳ್ಸಿದೀನಿ ಅಂತ. ಎಷ್ಟು ಸತಿ ಕಳ್ಸಿದೀನಿ ಶೌಚಾಲಯ ಆಗಿದ್ದು ನಾವು ಪಂಚಾಯತಿಯವ್ರು ನಾನು ಬೀಗ ಹೊಡ್ಕೋಬೇಕು. ಸರ್ಕಾರಿ ಕಾರ್ಯಕ್ರಮಕ್ಕೆ ನಮ್ಗೆ ಕಾನೂನು ರಕ್ಷಣೆ ಕೊಡಿ ಅಂತ ಲೆಟರ್ ಬರ್ದಿರೋದು ನಿಜ. ಯಾರ ಅಪೋಸಿಟ್ ಆಗಿ ನಾವೇನು ಬರ್ದಿಲ್ಲ. ಇನ್ನೊಂದು ವಿಚಾರ, ಶಾಲೆ ಒಳಗಡೆ ಆಗಿರೋ ಶೌಚಾಲಯ ನಾನೆಲ್ಲೂ ಬೀಗ ಹೊಡಿಯಕ್ ಹೋಗಿಲ್ಲ, ಏನೂ ಹೊಡಿಯಕ್ ಹೋಗಿಲ್ಲ. ಅದು ನಮ್ಮ ಪಂಚಾಯತಿ ಫಂಡೇ ಅಲ್ಲ, ಅದು ಜಿಲ್ಲಾ ಪಂಚಾಯತಿಯಿಂದ ಬಿಡುಗಡೆ ಆಗಿರೋದು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಅಂತ ಅವರೇ ಮಾಡಿರೋದು. ಸೊ ನಾವು SDMC ಗಮನಕ್ಕೆ ನಾವು ಕೆಲಸ ಮಾಡೋದಾದ್ರೆ ನಮ್ಮ ಪಂಚಾಯತಿ ಫಂಡ್ ಆದ್ರೆ ನಾವು ಅವ್ರ ಗಮನಕ್ಕೆ ತರ್ತೀವಿ. ನಮ್ಮ ಪಂಚಾಯತಿ ಫಂಡೇ ಅಲ್ಲ. ಮೀಟಿಂಗ್ಗಳಲ್ಲಿ ಸ್ಕೂಲ್ಗೆ ಶೌಚಾಲಯ ಬೇಕು ಅಂತ ಅಲ್ಲಿ ಹೇಳಿ ಅಲ್ಲಿಂದ ಅಪ್ರೂವಲ್ ಆಗಿರೋಂಥದ್ದು. ನಾವು ಯಾವುದೇ ಇದನ್ನು ಶಾಲೆಯಲ್ಲಿ ಅನಧಿಕೃತವಾಗಿ ಯಾರ ಗಮನಕ್ಕೂ ತರದೆ ನಾವು ಇಲ್ಲಿವರೆಗೂ ಏನು ಮಾಡಿಲ್ಲ. ನಮಗೂ ಕಾನೂನಿದೆ, ಅದ್ರ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಕೂಸಿನ ಮನೆ ನಮಗೆ ಸ್ಟಾರ್ಟ್ ಮಾಡಿ ಅಂತ ಆದೇಶ ಇತ್ತು. ಉಮಾ ಮಹಾದೇವನ್ ಮೇಡಮ್ ಅವರೇ ನಮಗೆ ಶಾಲೆ ಒಳಗಡೆ ಕೊಠಡಿಗಳಿದ್ರೆ ಅಲ್ಲಿ ಮಾಡಿ ಅನ್ನೋ ಆದೇಶ ಇತ್ತು. ಅದರ ಆಧಾರದ ಮೇಲೆ ಕೂಸಿನ ಮನೆನ ಶಾಲೆಯವ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಿಟ್ರೆ ಇನ್ಯಾವುದೂ ಇಲ್ಲ ಇಲ್ಲಿ ಮೇಡಮ್. ಕೂಸಿನ ಮನೆ ಈ ಅಂಗನವಾಡಿ ಕನ್ಸ್ಟ್ರಕ್ಷನ್ ಪೂರ್ತಿ ಬರುವಂಥದ್ದು CDPO ಇಲಾಖೆಗೆ. CDPO ಸಾಹೇಬರು ಅವರು ಸರ್ವೆ ಮಾಡಿ ಯಾವ ಕಡೆಗೆ ಬೇಕು ಅಂತ ಅವರು ಸಜೆಸ್ಟ್ ಮಾಡೋವಂಥದ್ದು. ಪಂಚಾಯತಿಗೆ ಇದು ಬರೋದಿಲ್ಲ. CDPO ಸಾಹೇಬರು ಅವರು ನಮಗೆ ಜಾಗ ಕೇಳಿದಾಗ ನಾನು ನಮ್ಮದು ಗ್ರಾಮ ಠಾಣಾ ಜಾಗ ಏನಿದೆ ಅದನ್ನು ನಾನು ಕೊಟ್ಟಿದ್ದೀನಿ. ಸಮುದಾಯ ಭವನ ಪಕ್ಕ ಏನು ಜಾಗ ಇದೆ ಅದನ್ನು ನಾವು ಕೊಟ್ಟಿದ್ದೀವಿ. ಅದು ಪಂಚಾಯತಿ ಜಾಗ ಕೊಡೋ ಕೆಲಸ ನಮ್ಮದು. ಇಷ್ಟು ನಾವು ಕೊಟ್ಟಿದ್ದೀವಿ. CDPO ಇಲಾಖೆಯಿಂದ ಸರ್ವೆ ಮಾಡಿ ಅವ್ರಿಗೆ ಯಾವ ಭಾಗಕ್ಕೆ ಅಂಗನವಾಡಿ ಬೇಕು ಅಂತೇಳಿ ಅವರು ಇವಾಗೆ ಹೇಳ್ತಾರೆ. ಈ ಫಂಡು ನಮಗೆ ಬಿಡುಗಡೆ ಆಗುವಂಥದ್ದಲ್ಲ. ಫಂಡ್ ಬಂದು ತಾಲೂಕ್ ಪಂಚಾಯತಿ ಹುಣಸೂರು ಅವ್ರಿಗೆ ಬಿಡುಗಡೆ ಆಗಿರೋಂಥದ್ದು. ನಮಗೆ ಜಾಗ ಎಲ್ಲಿದೆ ಅಂತ ಕೇಳ್ತಾರೆ. ಬಿಟ್ರೆ ಇದ್ರದ್ದು ಕೆಲಸ ನಮಗೆ ಬರೋದಿಲ್ಲ. ಸರ್ವೆ ಮಾಡಿ ಎಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಅಂಗನವಾಡಿ ಸೂಚಿಸುವಂಥದ್ದು CDPO ಇಲಾಖೆ ಜವಾಬ್ದಾರಿ. ಈಗ ಅವರು ನಮಗೆ 3ನೇ ವಾರ್ಡು 1ನೇ ವಾರ್ಡ್ ಯಾವ ಭಾಗದಲ್ಲಿ ಬರುತ್ತೋ ಅಲ್ಲಿಗೆ ನಮಗೆ ಜಾಗ ಬೇಕು ಅಂತೇಳಿ BOಗೆ ಅವರು ಲೆಟ್ರ್ ಬರೆದಿದ್ದಾರೆ. BO ಸಾಹೇಬರು ಆಯ್ತು ಶಾಲೆ ಒಳಗಡೆ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿರೋದು BO ಸಾಹೇಬರು. ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ. 3ನೇ ವಾರ್ಡಲ್ಲಿ ಮೇಡಮ್ ಜಾಗಗಳಿನ್ನೂ 3-4 ಜಾಗಗಳಿದೆ, ಖಾಲಿ ಇದೆ. ಆಯ್ತಾ? ಈ ವಿಚಾರನ ನಿಮ್ಗೆ ಅಂಗನವಾಡಿ ಸಜೆಸ್ಟ್ ಮಾಡಿರೋದು CDPO ಸಾಹೇಬ್ರು. ಇದು ಒಂದ್ ನಿಮಿಷ ನಾ ಹೇಳೋದು ಪೂರ್ತಿ ಕೇಳ್ಕೊಡಿ. ಪಂಚಾಯತಿ ವ್ಯಾಪ್ತಿಗೆ ಇದು ಬರೋದಿಲ್ಲ. ತಾವು ತಮಗೆ ಅಂಗನವಾಡಿ ಇಂಥಗಡೆನೆ ಬೇಕು ಅನ್ನೋದಿದ್ರೆ ದಯಮಾಡಿ CDPO ಸಾಹೇಬ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಎಲ್ಲಿ ನನಗೆ ಬೇಕು ಅಂತ ಹೇಳ್ತಾರೋ ಅದಕ್ಕೆ ನಾವು ಬದ್ಧ. ನಮ್ಗೆ ಇಲ್ಲೇ ಆಗಬೇಕು ಅಲ್ಲೇ ಆಗಬೇಕು ಅಂತ ಪಂಚಾಯತಿಗೆ ಇಲ್ಲ. ಇದು ಅವ್ರು ಏನು ಹೇಳ್ತಾರೆ ಅದನ್ನ ಕೇಳೋಕ್ಕಷ್ಟೇ ನಾವಿದ್ದೀವಿ. CDPO ಸಾಹೇಬ್ರು BOಗೆ ಹೇಳಿ BO ಅವರು ಇವಾಗ ಮಾತಾಡಿ ಮೇಲಧಿಕಾರಿ ಮಟ್ಟದಲ್ಲಿ ಆಗಿರೋಂಥ ವಿಚಾರಗಳಿದು. ಇದರಲ್ಲಿ ನಾವು ಬರೋದಿಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನ ಕೇಳೋಕ್ಕೆ ನಾವಿದ್ದೀವಿ. ಬಿಟ್ರೆ ಇನ್ನೇನು ಅಲ್ಲ. ಲಾಸ್ಟಲ್ಲಿ ಏನು ಹೇಳಿದ್ರು, ನೋಡಮ್ಮ ನೀನು ಒಂದು ಜಾಗ ಗುರ್ತಿಸಿ ಅಂಗನವಾಡಿ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಗೆ ಆಗೋದಿಲ್ವಾ, ನೀವು ಏನು ಕೆಲಸ ಮಾಡ್ತೀರಿ, ಈ ವಿಚಾರ ನಮ್ಮನ್ನು ಕೇಳಿದಾಗ ನಿಮಗೆ ಸಮಸ್ಯೆ ಇದ್ರೆ ನೀವು ಸ್ಟೇಷನ್ ಕಂಪ್ಲೇಂಟ್ ಮಾಡ್ಕೊಂಡು ನೀವು ಇದು ಮಾಡಿ. ನಾವು ಯಾರು ಎಲ್ರಿಗೂ ನಮಸ್ತೆ. ನಾನು ಸ್ಫೂರ್ತಿ ಸೇವಾ ಟ್ರಸ್ಟ್ ಕಟ್ಟೆಮಳಲವಾಡಿ ಹುಣಸೂರು ತಾಲೂಕು ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ನಮ್ಮ ಕಾರ್ಯದರ್ಶಿಗಳಿದ್ದಾರೆ, ಖಜಾಂಚಿಗಳಿದ್ದಾರೆ, ಉಪಾಧ್ಯಕ್ಷಗಳಿದ್ದಾರೆ ಮತ್ತು ಸದಸ್ಯರುಗಳೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಏನು ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ಕಟ್ಟೆಮೋಡಿ ಗ್ರಾಮ ಪಂಚಾಯತಿನಲ್ಲಿ ನಡೀತು. ಈ ಒಂದು ಗ್ರಾಮ ಪಂಚಾಯತಿ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗಿದ್ವಿ. ಭಾಗಿಗಳಾದಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಕಾಮಗಾರಿಗಳ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು. ಅದರಲ್ಲಿ ಹಲವಾರು ಕಾಮಗಾರಿಗಳು ಲೋಪದೋಷಗಳಿದೆ ಅಂತ ಕಂಡು ಬಂದಿದೆ. ಅವನ್ನು ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಅದರಲ್ಲಿ ತುಂಬಾ ನಮಗೆ
ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಿರೋದು. ಪ್ರತಿ ವರ್ಷವೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. 15ನೇ ಹಣಕಾಸಿನಲ್ಲಿ ಈ ಹಣವನ್ನು ಬಳಕೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಚ್ಛ ಭಾರತ್ ಯೋಜನೆಯಲ್ಲೂ ಕೂಡ ಹಣ ಬರುತ್ತೆ ಪಂಚಾಯತಿಗೆ, ಅದನ್ನು ಕೂಡ ಅದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಅಂತೇಳಿ 3 ಜನರು ಕೂಡ ಇದ್ದಾರೆ. ವರ್ಷ ಪೂರ್ತಿ ಅವರು ಕೆಲಸ ಇರುತ್ತೆ. ಇಷ್ಟೆಲ್ಲವೂ ಇದ್ದರೂ ಕೂಡ 15ನೇ ಹಣಕಾಸಿನ ಹಣ ದುರ್ಬಳಕೆಯಾಗ್ತಾ ಇದೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಹಿಂದೆ ಬೋರ್ವೆಲ್ ಹಾಕಿ ಜಿಲ್ಲಾ ಪಂಚಾಯತಿಯಿಂದ ಬೋರ್ವೆಲ್ ಹಾಕಿದಂಥ ಇದಕ್ಕೆ ಮತ್ತೆ ಅದನ್ನು ಪೈಪ್ಲೈನ್ ಮಾಡಿ ಸರ್ಕಾರಿ ಶಾಲೆಯ ಒಂದು ಜಾಗ ಇದೆ, ಆ ಜಾಗ ಈಗ ಬೇರೆಯವ್ರ ಕೈವಶ ಆಗೋಂಥದ್ದು ಆಗ್ತಾ ಇದೆ. ಅದಾಗೋದು ಬೇಡ ಅಂತೇಳಿ ನಾವು ಅದನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೆ ಆ ಸ್ಥಳದಲ್ಲಿ ಅಂಗನವಾಡಿ ಕೇಂದ್ರವನ್ನು ಕಟ್ಟಿ ಅಂತೇಳಿ ಒತ್ತಾಯನ ಈಗಾಗಲೇ ನಾವು 1.5 ವರ್ಷದಿಂದನೂ ಕೂಡ ಹೇಳ್ತಾ ಇದ್ವಿ. ಆದರೂ ಕೂಡ ಸಾರ್ವಜನಿಕರು ಏನು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೋ ಅದು ಯಾವುದನ್ನು ಕೂಡ ಗಮನಕ್ಕೆ ತಗೊಳ್ಳದೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿ ಇಲಾಖೆ ಇಒ ಅವರು ಇದನ್ನು ಬೇರೆಯವರ ಒತ್ತಡಕ್ಕೆ ಮಾಡೋದು ಅದೇ ಜಾಗದಲ್ಲಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಖಂಡಿತ ಅದು ಆಗக்கூಡದು. ಆ ಥರ ಏನಾದ್ರು ಆದರೆ ಆ ಸಂಬಂಧಪಟ್ಟಂಥ ಆ ಭಾಗದ ಜನರು ಬಂದು ತಮ್ಮ ಮುಂದೆ ಪ್ರತಿಭಟನೆಗೆ ಕೂರ್ತಕ್ಕಂಥ ಅವಕಾಶವನ್ನು ತಾವು ಒದಗಿಸ್ಕೊಂಡಂಗಾಗುತ್ತೆ. ದಯವಿಟ್ಟು ಅದನ್ನು ಮಾಡೋದು ಬೇಡ. ಅಂಗನವಾಡಿ ಕೇಂದ್ರ ಎಲ್ಲಿ ಇಲ್ವೋ, ಆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಜಾಗ ಇದೆಯೋ, ಹಿಂದೆ ಇದ್ದಂಥ ಹಳೆ ಶಾಲೆ ಯಾವುದಿದೆಯೋ ಆ ಜಾಗದಲ್ಲಿ ಮಾಡಿದರೆ ತುಂಬ ಸೂಕ್ತ ಅಂತ ಎಲ್ಲ ಗ್ರಾಮದ ಜನರ ಅಭಿಪ್ರಾಯ ಕೂಡ ಇದೆ. ಅದನ್ನು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಆ ಜಾಗದಲ್ಲಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಅದ್ರ ಜೊತೆಗೆ ಬೇರೆ ಇನ್ನಷ್ಟು ವಿಚಾರಗಳನ್ನ ನಮ್ಮ ಸಂಸ್ಥೆಯ ಸದಸ್ಯರುಗಳಾದಂಥ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಸರ್, ನಿಮ್ಮ ಹೆಸರು? ಕಿರಣ್ ಕುಮಾರು, ಕಟ್ಟೆಮಳಲ್ವಾಡಿ. ಹಣವನ್ನು ಬಳಕೆ ಮಾಡಿದ್ದಾರೆ 5 ಲಕ್ಷದ ಬಗ್ಗೆ. ಇದು ಈ ಹಿಂದೆ 3 ಬಾರಿ ಕೆಲಸ ಆಗಿದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ಕೂಡ ಸ್ಥಳ ಪರಿಶೀಲನೆ ಆಗಬೇಕು ಅಂತೇಳಿ ಹೇಳಿದ್ದೀವಿ. ಅದರ ಜೊತೆಗೆ ಒಂದು ಡಕ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಡಕ್ಕನ್ನು ನಿರ್ಮಾಣ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಹಣ ಅಂತೇಳಿ ಇಲ್ಲಿ ತೋರಿಸಿದ್ದಾರೆ. ಅದನ್ನು ಕೂಡ ಸ್ಥಳ ಪರಿಶೀಲನೆ ಆಗಬೇಕು ಅಂತೇಳಿ ಹೇಳಿದ್ದೀವಿ. ಇವೆಲ್ಲವೂ ಕೂಡ ಸ್ಥಳ ಪರಿಶೀಲನೆಯಾಗಿ ಸರಿ ಇಲ್ಲ ಅಂತೇಳಿ ಕಂಡು ಬಂದರೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತಿ CEO-ಗೆ, ತಾಲೂಕ್ ಪಂಚಾಯತಿ EO ಅವರಿಗೆ ಮಾತಾಡಲಿಕ್ಕೆ ನಾವು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏನಿಲ್ಲಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಈಗ ಅಂಗನವಾಡಿ ಕೇಂದ್ರಗಳನ್ನು ಮಾಡೋಂಥದ್ದು ಆಗ್ತಾಯಿದೆ. ಅಂಗನವಾಡಿ ಕೇಂದ್ರ ಮಾಡ್ತಕ್ಕಂಥ 6ನೇ ಅಂಗನವಾಡಿ ಕೇಂದ್ರ, ಅದನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನು ಜಾಗ ಇದೆಯೋ ಆ ಜಾಗದಲ್ಲಿ ಮಾಡಬೇಕು ಅಂತೇಳಿ ಇವರು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಕಡೆಗೆ 20 ಮೀಟ್ರು, ಈ ಕಡೆಗೆ 40 ಮೀಟ್ರು ದೂರದಲ್ಲಿ ಈಗಾಗಲೇ 2 ಅಂಗನವಾಡಿ ಕೇಂದ್ರ ಇದೆ. ಆ ಜಾಗದಲ್ಲಿ ಮಾಡಬೇಡಿ. ಅದನ್ನು ಈ ಹಿಂದೆ ಕಟ್ಟೆಮಳಲ್ವಾಡಿ ಇಲ್ಲಿ ಮೊದಲನೇ ಅಂಗನವಾಡಿ ಕೇಂದ್ರ ಏನು ಸ್ಥಾಪನೆ ಆಗಿತ್ತು ಗರಡಿ ಮನೆ ಭಾಗದಲ್ಲಿ, ಆ ಭಾಗದಲ್ಲಿ ಅಧಿಕಾರಿಯವರು ಕೂಡ ಆ ಸ್ಥಳವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಆಗಿರ್ತಕ್ಕಂಥ ತಪ್ಪನ್ನು ಬೈ ಚಾನ್ಸ್ ನಡೆದಿದ್ರೆ ತಪ್ಪು ನಡೆದಿದ್ರೆ ಆ ತಪ್ಪಿಗೆ ಏನೇ ಅಧಿಕಾರಿ ವರ್ಗ ಇವತ್ತು ಕಣ್ಣಾರೆ ಕಂಡು ಆಗಿರ್ತಕ್ಕಂಥ ಮಿಸ್ಟೇಕ್ನ ಸರಿಪಡಿಸಿ ಸಂಬಂಧಪಟ್ಟ ಇಲಾಖೆಯವರು ಬೈ ಚಾನ್ಸ್ ಆತೇನಾದ್ರು ತಪ್ಪಾಗಿದ್ದರೆ, ಕಾಮಗಾರಿಗಳಲ್ಲಿ ಅವ್ಯವಹಾರಗಳು ನಡೆದಿದ್ರೆ ಅಧಿಕಾರಿ ವರ್ಗಗಳು ಸಂಬಂಧಪಟ್ಟ ಇಲಾಖೆಯ CO ಮತ್ತು EO ಅವರ ಗಮನಕ್ಕೆ ತಂದು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ಏನು ತಪ್ಪಿಸ್ಕಿರ್ತಕ್ಕಂಥವ್ರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಜರುಗಿಸ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಅವ್ರನ್ನು ಕೂಡ ಒತ್ತಾಯ ಮಾಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಇದೇ ಕಟ್ಟೆಮಳಿ ಗ್ರಾಮದವನು. ಇವತ್ತು ಸೋಷಿಯಲ್ ಆಡಿಟ್ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸಿದ್ದೆ. ಈ ಸೋಷಿಯಲ್ ಆಡಿಟ್ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ಪರಿಶೀಲನೆ ಮಾಡಲಾಗಿ ಕಾಮಗಾರಿಗೆ ಸಂಬಂಧಪಟ್ಟ ಕೆಲವು ಲೋಪದೋಷಗಳನ್ನ ನಾವು ಒಂದಷ್ಟು ಗಮನಿಸಿದ್ದೀವಿ. ಆದಷ್ಟು ಬೇಗ ಏನಾಗಿರ್ತಕ್ಕಂಥ ಲೋಪವನ್ನು ಇವರು ಸರಿಪಡಿಸ್ಕೋಬೇಕು. ಸುಮಾರು ವರ್ಷಗಳಿಂದ ಇದೇ ಥರದಲ್ಲಿ ನಡ್ಕೊಂಡು ಬರ್ತಾಯಿದೆ. ಈ ಬದಲಾವಣೆ ಕಾಣ್ತಿಲ್ಲ. ಪದೇ ಅದೇ ತಪ್ಪನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಾಗಾಗಿ ಈಗ ನಾವು ಕೂಡ ಇದಕ್ಕೆ ನಮಗೆ ಸಮಾಧಾನ ಇಲ್ಲ ಅಂತೇಳಿ ಇವತ್ತು ಅಧಿಕಾರಿ ವರ್ಗವನ್ನು ನಾವು ಸ್ಥಳ ಪರಿಶೀಲನೆಗೆ ಬರಬೇಕಂತೇಳಿ ಒತ್ತಾಯ ಮಾಡಿದ್ವಿ. ಅದನ್ನು ಡೇಟು ಕೂಡ ಕೊಟ್ಟಿದ್ದಾರೆ. ಏನಿವತ್ತು ಈಗ ಸ್ಥಳ